ಬಳ್ಳೆಕಾಯಿ ಬಜ್ಜಿ, ರೌಂಡ್ ರೌಂಡ್ ಬಜ್ಜಿ. ನೋಡಿ ಸ್ನೇಹಿತರೆ, ನಮ್ಮ ಮಮ್ಮಿಗೆ ಬೈಯತ್ತೆ. ನಿಮ್ಮ ಅಜ್ಜಿ ಬಜ್ಜಿ ಅಂತೀಯಾ? ಕೊಬ್ಬ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. 3 ಗಂಟೆ ಟೈಮ್ ಆಗಿದೆ. ಇವಾಗ ನಂದು ರೊಟೀನು ಸಾಯಂಕಾಲದ ಮೇಲೆ ಮಕ್ಳನ್ನ ಕರ್ಕೊಂಡು ಬಂದಮೇಲೆ ಆ್ಯಕ್ಚುಲಿ ಕೆಲಸ ನಂದು ಶುರು ಆಗೋದು. ಸೊ ಇವಾಗ ಸ್ಕೂಲ್ ಹತ್ರ ಹೋಗೋಣ ಮಕ್ಕಳು ಕರ್ಕೊಬರೋಕ್ಕೆ. ಬನ್ನಿ ಪ್ಲೀಸ್, ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಮನೆಯಿಂದ ಬರೋಷ್ಟೊಳಾಗಲೇ ಮಕ್ಕಳು ಬರ್ತಾಯಿದ್ರು. ಇಲ್ಲಲ್ಲಿ ಆ ಮನೆಗೆ ನಡುವೆ ಹೋದ್ಮೇಲೆ ಇನ್ನೂ ಎಷ್ಟೊಂದು ಕೆಲಸ ಐತೆ. ಮನೇಲೇನು ಕೆಲಸ ಇಲ್ಲ ಅಂದರೆ ಇರ್ಬೋದು ಮಮ್ಮಿ. ಅಪ್ಪನೂ ಬ್ರಷ್ ಆಗಲ್ಲ, ನಾವೆಲ್ಲ ಏನೂ ಕೊಡ್ಸಲ್ಲ. ಆಲ್ಮೋಸ್ಟ್ ನಂದು ಡೈಲಿ ರೊಟೀನ್ ಹಿಂಗೆ ಇರುತ್ತೆ. ನನಗೆ ಅದು ಕೊಡಿಸು ಮಮ್ಮಿ, ಇದು ಕೊಡಿಸು ಅಂತ ಪೃಥ್ವಿ ಡೈಲಿ ಕೇಳ್ತಾನೆ ಇರ್ತಾನೆ. ನಾನು ಡೈಲಿ ಒಂದಿನನೂ ಕೊಡಿಸೋದು ಇಲ್ಲ. ಅಪರೂಪಕ್ಕೆ ಯಾವಾಗಾದರೂ ಒಂದು ಸತಿ ಕೊಡಿಸ್ಬೋದು. ಇವಾಗ ಗಾಡಿನ ಒಳಗಡೆ ಪಾರ್ಕ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ. ಡೈಲಿ ಏನಾದರೂ ಒಂದು ಕೊಡಿಸು ಮಮ್ಮಿ, ಅದು ಇದು ಅಂತ ಏನಾದರೂ ಒಂದು ಪೃಥ್ವಿ ಕೇಳ್ತಾನೆ ಇರ್ತಾನೆ. ಅಂದರೆ ಔಟ್ಸೈಡ್ ಫುಡ್ ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಅಷ್ಟು ಅವ್ರಿಗೆ ಕೊಡಿಸಲ್ಲ. ಮತ್ತು ಸ್ವಲ್ಪ ಬಟ್ಟೆ ನೀದಿ ಹಚ್ಚೋದು ಮಾಡ್ತಾಯಿದ್ದೀನಿ. ನಮ್ಮ ಪೃಥ್ವಿ ಜೊತೆಲಿ ಬರೀ ಅವನ ಜೊತೇಲಿ ಮಾತಾಡಿ ಕಿರ್ಚಿ ಅಂದರೂ ಅವನು ನಾನು ಏನಾದರೂ ಒಂದು ಹೆಲ್ಪ್ ಮಾಡಿಕೊಡ್ತೀನಿ ಮಮ್ಮಿ, ಏನಾದರೂ ಮಾಡ್ತೀನಿ ಅಂತ ಅಂತಾನೆ ಇರ್ತಾನೆ. ಪಾಪ ನಾನು ಎಷ್ಟೇ ಬೈದ್ರೂ ಮತ್ತೆ ವಾಪಸ್ ಬರೋದು, ಮಮ್ಮಿ ನಾನು ಇದನ್ನು ಮಾಡಿಕೊಡ್ಲಾ, ನಾನು ಅದನ್ನು ಮಾಡಿಕೊಡ್ಲಾ ಅಂತ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾನೆ. ನೋಡಿ ಸ್ನೇಹಿತರೆ, ನಮ್ಮ ಮಮ್ಮಿಗೆ ಬೈಯತ್ತೆ. ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ಅವ್ರನ್ನ ಓದಕ್ಕೆ ಕೂರಿಸ್ಬಿಟ್ಟು ಅವ್ರ ಮುಂದೆನೇ ನಾನು ಕೂತ್ಕೊಂಡೆ. ಏನು ಬರೀತೀರಾ ಬರೀರಿ ಮಕ್ಕಳ ಹೋಮ್ವರ್ಕು ಅಂತ. ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು, ನಾನು ಬಟ್ಟೆ ಎಲ್ಲ ಮಡ್ಚ್ಕೊಂಡು ಹಾಗೆ ಹೋಮ್ವರ್ಕು ಬರೆಸ್ತಾಯಿದ್ದೆ. ನೆಕ್ಸ್ಟು ಪಪ್ಪಾಯ ಇತ್ತು ಫ್ರೂಟು, ಅದನ್ನು ಕಟ್ ಮಾಡಿ ಸ್ನ್ಯಾಕ್ಸ್ ಕೊಟ್ಟೆ. ಪಪ್ಪಾಯ ಹಣ್ಣು ಒಂದು ಸ್ವಲ್ಪ ತಿಂದ್ಬಿಡಿ, ತಿಂದಿದ್ದಾದಮೇಲೆ ನೀವು ಹೋಮ್ವರ್ಕ್ ಬರ್ಕೊಳ್ಳಿ, ನೆಕ್ಸ್ಟು ನನ್ನ ಕೆಲಸ ಏನಿದೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಪಪ್ಪಾಯ ಹಣ್ಣು ಹುರಿದು ಕೊಟ್ಟೆ. ಅವರು ಹೋಮ್ವರ್ಕ್ ಬರ್ಕೊತಾಯಿದ್ರು. ಅವ್ರ ಜೊತೆಯಲ್ಲಿ ನಾನು ಸಹ 1-2 ಪೀಸು ಪಪ್ಪಾಯ ಹಣ್ಣೆಲ್ಲ ತಿಂದು ಮಡ್ಚಿದ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ಕಸ ಗುಡಿಸೋದು, ದೀಪ ಅಂಟಿಸೋಣ. ಬೆಳಗ್ಗೆ ಮನೆ ಗುಡಿಸೋರ್ಸಿದ್ದು, ಸಂಜೆ ಒಂದು ಸತಿ ಗುಡಿಸ್ಬಿಟ್ಟು ನೀಟಾಗಿ ದೀಪ ಹಚ್ಚೋಣ ಅಂತ ಎದ್ದು ಹೊರಟೆ. ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ದೆ. ಮಕ್ಕಳು ಅವ್ರ ಪಾಡಿಗೆ ಅವರು ಹೋಮ್ವರ್ಕ್ ಎಲ್ಲ ಬರ್ಕೋತಿದ್ರು. ನಾನು ಇವಾಗ ಕಿಚನ್ ಕಡೆಗೆ ಹೋಗ್ತಾಯಿದ್ದೀನಿ. ಹಲಸಿನಣ್ಣಿನ ಬೀಜ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ. ಹಲಸಿನಣ್ಣು ಇರುತ್ತಲ್ಲ ಅದ್ರದ್ದು ಬೀಜ ಇದು ಒಣಗಿಸಿ ಸಿಪ್ಪೆ ತೆಗೆದು ಇಟ್ಟರೆ ಈ ಥರ ಆಗುತ್ತೆ. ಇದನ್ನು ಚೆನ್ನಾಗಿ ನೆನೆಸಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಚಳಿಗೆ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಮಾಡ್ತೀನಿ.
ಬೇಳೆ ತೊಳೆದು ನೀರಿಟ್ಟಿದ್ದೀನಿ, ಅದಕ್ಕೆ ಟೊಮೊಟೊ ಈರುಳ್ಳಿ, ಒಂದು ಹೆಚ್ಚಿರೋ ದಪ್ಪ ಈರುಳ್ಳಿ, ಟೊಮೊಟೊ ಮತ್ತು ಇದು ಹಲಸಿನಹಣ್ಣಿಂದು ಬೀಜ ಇದೆಯಲ್ಲ, ಇದು ಸಿಪ್ಪೆ ಬಿಡಿಸ್ಬೋದು ಅನಿಸುತ್ತೆ. ಸಿಪ್ಪೆ ಇದ್ರೂ ನೋ ಪ್ರಾಬ್ಲಮ್. ಚೆನ್ನಾಗಿ ವಾಶ್ ಮಾಡಿ ಹಲಸಿನಹಣ್ಣಿನ ಬೀಜನ ಒಂದು 2 ಅವರು ನೀರಲ್ಲಿ ಚೆನ್ನಾಗಿ ನೆನೆಸ್ಬೇಕಿತ್ತು ಅಂತ ಅನಿಸುತ್ತೆ. ನಾನು ಒಂದು 10 ನಿಮಿಷ ಇಲ್ಲ 1/4 ಅವರ್ ನೆನೆಸಿದ್ದೆ. ಅದು ಜಾರಿ ಹೋಗ್ತಾಯಿತ್ತು ಅಲ್ಲಿ ಸೆಲ್ಫ್ ಮೇಲೆ ಜಜ್ಜೋವಾಗ. ಅದಕ್ಕೆ ಓಡಿ ಹೋಗ್ತಾಯಿತ್ತು, ಆ ಕಡೆ ಒಂದು ಈ ಕಡೆ ಒಂದು ಅಂತ ಎಲ್ಲ ಒಂದು ಹಂಗೆ ನೆಲದ ಮೇಲೆ ಹಂಗೂ ಕವರ್ ಹರಿದು ಈಚೆ ಬಂತು. ಅದು ಚೆನ್ನಾಗಿ ಅದನ್ನೆಲ್ಲ ಚಚ್ಕೊಂಡಿದ್ದಾದ್ಮೇಲೆ ಒಂದ್ ಕಡೆ ನಿಂತ್ಕೊಳಕ್ಕಾಗಲ್ಲ ನಿಂಗೆ. ಒಳಗಡೆ ಹಾಕಿದ್ ಹೆಂಗ್ ಬರ್ತಾ ಇರೋದು ಇಲ್ಲಿ ಹಂಗ ನಾಶ ಆಗ್ರಿ. ಇವಾಗ ಬೇಳೆ ಜೊತೆ ಹಲಸಿನ ಹಣ್ಣಿಂದು ಬೀಜ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಒಂದು 3 ವಿಷಲ್ ಕೂಗ್ಸೋಣ ಅಂತ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ನುಗ್ಗೆಕಾಯಿನೂ ಸಿಪ್ಪೆ ತೆಗೆದು ವಾಶ್ ಮಾಡಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದೊಂದೇ ಕೆಲಸ ಮಾಡ್ಕೊಬಿಡೋಣ, ಒಂದಾದ್ಮೇಲೆ ಒಂದು ವೆಯ್ಟ್ ಮಾಡೋದು ಬೇಡ ಅಂತ ಅಲ್ಲೇ ಸಹ ಪಕ್ಕ ಮುದ್ದೆಗೂ ಸಹ ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ಓಪನ್ ಮಾಡಿ ನೋಡಿದ್ರೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿತ್ತು, ಬೇಳೆ ಟೊಮೊಟೊ ಎಲ್ಲ. ನಾನು ಟೊಮೊಟೊನ ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ಕಲಸಿ ಹಾಕಿದ್ರೆ ಕಲರು ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಸಾಂಬಾರ್ದು ಅಂತ ನಾನು ಟೊಮೊಟೊ ಎಲ್ಲ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಟೊಮೊಟೊ ಎಲ್ಲ ಎತ್ತಿಟ್ಟಿದ್ದ ಆದಮೇಲೆ ಕುಕ್ಕರ್ಗೆ ಒಂದು ನಾರ್ಮಲಾಗಿ ನಾವು ಒಂದು 2 ಸ್ಪೂನ್ ಪುಡಿ ಹಾಕ್ತೀವಿ, ಅಂದರೆ ಹುಣಸೆ ಹಣ್ಣಿಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಂದ್ಬಿಟ್ಟು 1 ಸ್ಪೂನೇ ನಾನು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಖಾರ. 1 ಸ್ಪೂನೇ ನಾನು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಖಾರ. ಹುಣಸೆ ಹಣ್ಣು ಅಲ್ಲ, ಹಲಸಿನಹಣ್ಣು, ಹಲಸಿನಹಣ್ಣಿನ ಬೀಜ. ಹಲಸಿನಹಣ್ಣು ಇಲ್ಲ, ನಾನು ಅಂದಿದ್ದೆ ಅದ. ಖಾರದ ಪುಡಿ ಎಲ್ಲ ಹಾಕಿ ಒಂದು ಮಳ್ಳು ಬಂದ ಮೇಲೆ ಇವಾಗ ಬಿಡಿಸಿಟ್ಟಿದ್ದು ನುಗ್ಗೆಕಾಯಿ ಹಾಕಿದ್ದೀನಿ. ಈ ಕಡೆ ಯಾವುದಾದ್ರೂ ನೆಂಚ್ಕೊಳ್ಳೋಕ್ಕೆ ಬಜ್ಜಿ ಮಾಡೋಣ, ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಉಪ್ಪು, ಒಂದು ಸ್ವಲ್ಪ ಜೀರಿಗೆ ಮತ್ತು ಸೋಡಾ ಹಾಕ್ಕೊಂಡು ಒಂದು ಅದಕ್ಕೆ ಬರೋ ಥರ ಹಿಟ್ಟು ಕಲಿಸ್ಕೊಳ್ಳಿ. ಚಿಲ್ಲಿ ಪೌಡರ್ ಸಹ ಇದರಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಬಟ್ ನಾನು ಹಾಕಿಲ್ಲ, ನೆನೆಲಿ ಅಂತ ಸೈಡ್ಗೆ ಇಟ್ಟಿದ್ದೀನಿ. ಇಲ್ಲಿ ಬಂದು ಸಾರು ಚೆನ್ನಾಗಿ ಮಾಡ್ತು ನೋಡಿ. ಇವಾಗ ಟೊಮೊಟೊ ಹಣ್ಣು ಕಲಸಿರೋದೆಲ್ಲ ಹಾಕಿದ್ದೀನಿ. ಮತ್ತು ಇದು ಹಾಕಿದ ಮೇಲೆ ಸ್ವಲ್ಪ ಹುಣಸೆ ಹಣ್ಣು ಬರುತ್ತಲ್ಲ, ಅದನ್ನು ಸಹ ಕಲಸಿ ನೀವು ಈ ಟೈಮಲ್ಲಿ ಹಾಕ್ಕೋಬೋದು. ಮತ್ತು ತುರಿದಿರೋಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಾನು. ತುರಿದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಅದು ಗಟ್ಟಿಯಾಗಿದೆ, ಅದು ತೆಂಗಿನಕಾಯಿ ಅದು. ಮತ್ತು ಈಗ ಸಾಂಬಾರೆಲ್ಲ ಬೆಂದು ಗಮ್ ಅಂತೈತೆ. ಇವಾಗ ನೋಡಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದ ಮೇಲೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಚೂರು ಹಿಂಗಂತೂ ನಾನು ಪ್ರತಿಯೊಂದು ಅಡುಗೆಗೂ ನಮ್ಮ ಮನೇಲಿ ಹಾಕ್ತೀನಿ, ಯಾವುದಕ್ಕೂ ಮಿಸ್ ಮಾಡಲ್ಲ. ಇವಾಗ ಒಗ್ಗರಣೆ ಆಯಿತು.
3, 2, 1. ಯಾರ್ರೀ ಅರಿಶಿನ ಬೀಜ ಕಮ್ಮಿ ಇರೋದ್ರಿಂದ ಬರೀ ನುಗ್ಗೆಕಾಯಿ ಜಾಸ್ತಿ ಏನೋ ಲೀಡಿಂಗಲ್ಲಿದ್ದಾರೆ. ನಾನು ಆಗೋಷ್ಟು ಹುಡುಕಿ ತೋರಿಸಿದ್ದೀನಿ. ಬೇಳೆ, ನುಗ್ಗೆಕಾಯಿ, ಹಲಸಿನ ಹಣ್ಣಿನ ಬೀಜದ ಸಾರು. ಬೇಳೆ ಸಾಂಬಾರು ರೆಡಿ. ಬಳ್ಳೆಕಾಯಿ ಬಜ್ಜಿ, ರೌಂಡ್ ರೌಂಡ್ ಬಜ್ಜಿ. ನಿಮ್ಮ ಅಜ್ಜಿ ಬಜ್ಜಿ ಕೊಬ್ಬ ನಿಮ್ಮ ಅಜ್ಜಿ ಬಜ್ಜಿ ಅಂತೀಯ? ಕೊಬ್ಬ ಕಬ್ಬು 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 ಪಪ್ಪ ನಿನ್ ಫೋನ್ ತಗೋ ಪಪ್ಪ. ಇವಾಗ ಬಜ್ಜಿ ಎಲ್ಲ ಹಾಕಿ ಬಜ್ಜಿ ಎಲ್ಲ ಫ್ರೈ ಮಾಡಿ ಎತ್ತಿಟ್ಟಿದ್ದಾಯಿತು. ನಾನಿವಾಗ ಟೇಸ್ಟ್ ನೋಡೋಕ್ಕೆ ಅಂತ ನನ್ನ ಮಗನಿಗೆ ಟೇಸ್ಟ್ ನೋಡೋಕ್ಕೆ ಅಂತ ಹಾಕ್ಕೊಡ್ತಾಯಿದ್ದೀನಿ. ಬೇಳೆ ಸಾಂಬಾರು ಜೊತೆ ಬಿಸಿ ಬಿಸಿ ಮುದ್ದೆ, ಬಾಳೆಕಾಯಿ ಬಜ್ಜಿ. ಅದು ಅಂಗಡಿಯಲ್ಲೆಲ್ಲ ಬಾಳೆಕಾಯಿ ಉದ್ದುದ ಕಟ್ ಮಾಡ್ತಾರೆ, ನಾನಿಲ್ಲಿ ರೌಂಡಾಗಿ ಕಟ್ ಮಾಡಿದ್ದೀನಿ. ಇದು ಹೀರೆಕಾಯಿ ಅಲ್ಲ, ಬಾಳೆಕಾಯಿ ಬಜ್ಜಿನೇ. ಫ್ರೆಂಡ್ಸ್, ಇಲ್ಲಿಗೆ ನಾವು ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರಿನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಯಾವುದೇ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.